ನೋಡಿ ಯಾರು ಬಂದಿದ್ದಾರೆ. ತನ್ನು ಮುನ್ನು ಫೆಬ್ರವರಿ ಮದ್ವೆ ಕಾರ್ಡ್ ಕೊಡಕ್ ಬಂದಿದ್ದಾರೆ. ನೀವು ಹೇಳ್ಬಿಡಿ ಬ್ರೋ. 2 ದಿವಸ ಬಿಟ್ಟು ಹಾಕಿದ್ರೆ ವ್ಯಾಲೆಂಟೈನ್ಸ್ ಡೇ. ಬಟ್ ಆದ್ರೆ ಇದು ಅರ್ಚಕರು ಕೊಡ್ಬೇಕಲ್ಲ ಡೇಟ್. ಆ ಡೇಟ್ ಎಲ್ಲರೂ ಬಿಸಿ ಆಗಿರ್ತಾರೆ, ಎಲ್ಲರೂ ಮದ್ವೆ ಆಗ್ತಿರ್ತಾರೆ. ಹಬ್ಬ ಲಾಟ್ರಿ ಅಲ್ಲಿ ಬಂದ್ಬಿಟ್ಟು ಹಬ್ಬ ಲಾಟ್ರಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಏನಮ್ಮ ಹೆಸರ ಬೇಳೆ ಪಾಯಸ ಮತ್ತೆ ಇಕ್ಕಿನ ಬೇಳೆ ಸಾರು ಮಾಡ್ತಿದ್ದಾರೆ. ಮಾಡ್ತಿರೋ ಚೆಫು ಇಲ್ಲಿ ನೋಡು ಗುಮ್ಮ. ನಮಸ್ಕಾರ. ಪಾಯಸ ಮಾಡ್ತಿರೋ ಉದ್ದೇಶ ಏನು ಅಂದ್ರೆ ಅಕೌಂಟ್ ಹಾಕಾಗಿದೆ, ಅದಕ್ಕೆ ಹಾಕೋಕ್ಕಿಂತ ಇಲ್ಲಿ ಪಾಯಸ ಮಾಡ್ತಿರೋದು. ಮತ್ತೆ ಪಾಯಸ ಏನಕ್ಕೆ ಮಾಡ್ತಿದ್ದೀವಿ? ಅಕೌಂಟ್ ಹಾಕಾಗೈತೆ ಹೋಗೈತೆ ಅನ್ನೋ ಚಿಂತೆ ಇಲ್ಲ, ಪಾಯಸ ಮಾಡ್ಕೊಂಡು ತಿನ್ನೋದು ನೋಡಪ್ಪ. ಇಲ್ಲಿ ಇದ್ಕಿನ ಬೆಳೆ ಸಾರು ಮಾಡೋದು ತಿನ್ನೋದು ನೋಡು, ಅಲ್ಲಿ ನೋಡು ಅದು ಮಾಡೋದು. ಚಿಂತೆ ಏನಾದ್ರು ಆಯ್ತಾ ನಿನಗೆ? ನಾನು ಚಿಂತಿಸ್ಕೊಳ್ತಾ ಇದ್ರಲ್ಲ, ಅರ್ಧ ಅದು ಚಿಂತಿಸ್ಕೊತಿದ್ಯಾ? ತಪ್ಪು ಮಾಡಿದ್ಯಾರು? ತಪ್ಪು ನಂದು ಆಗಿದೆ, ಹಂಗನ್ಬಿಟ್ಟು ನೀನು ಹಿಂಗೆ ಮಾಡೋದು ಸರಿಯೇ? ರಾಜು ಚಿನ್ನು, ರಾಜು ಚಿನ್ನು, ಇದೇನಿದು? ಬೆಲ್ಲದ ಪಾಕ. ಇದು ಬೇಳೆ, ಹೆಸರು ಬೇಳೆ ಉರ್ದು ಬೇಯಿಸಿದ್ದೀನಿ, ಉರ್ದು ಊರು ಬಾಗಿಲು ಮಾಡಿದ್ದೀನಿ. ಸಬ್ಜಾ ಸೀಡ್ಸ್, ಸಬ್ಬಕ್ಕಿ. ಇದು ಬಿತ್ತೇನು ಸಬ್ಬಕ್ಕಿ. ಮತ್ತೆ ನೋಡಿ ಲಾಸ್ಟ್ ಸ್ಪೂನ್ ನಟೆಲ್ಲ ಮಿಕ್ಕಿತ್ತು, ಅದಕ್ಕೆ ನಟೆಲ್ಲಾಗೆ ಹಾಲು ಹಾಕ್ಬಿಟ್ಟು ಹಿಂಗೆ ಮಾಡ್ತಾ ಇದ್ದೀನಿ. ಏನಿಲ್ಲ ಗೈಸ್, ಇದು ಬಿಸಿ ಹಾಲು, ಇದಕ್ಕೆ ಹಾಕ್ಬಿಟ್ಟು ಕ್ಯಾಪ್ ಮುಚ್ಚಿಬಿಟ್ಟು ಹಿಂಗೆ ಅಂದೆ, ಎಲ್ಲ ಎಗರಿ ಬಿಡ್ತು ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ರುಬ್ಬಿಟ್ಕೊಂಡಿದ್ದೀನಿ ನೋಡು, ಈಗ ಅವಾಗೇ ತೋರಿಸ್ಬೇಕಿತ್ತು. ಇದಕ್ಕೆ ಕಾಯಿ ಯಾವುದು? ನುಗ್ಗೆಕಾಯ? ತೆಂಗಿನ ಅಂದರೆ ಕೊಬ್ಬರಿ ಥರ ಸ್ವಲ್ಪ ಬಲ್ತಿರೋದು. ಕೊಬ್ಬರಿ, ಏಲಕ್ಕಿ, ಗಸಗಸೆ, ಗೋಡಂಬಿ, ಅಕ್ಕಿನ ಹುರಿದ್ಬಿಟ್ಟು. ಯಾರಿಗಂತಿದೆ ಕೋಡಂಗಿ ಅಂತ? ಕೋಡಂಗಿ ಅಲ್ಲ, ಗೋಡಂಬಿ ಗೈಸ್, ಕೋಡಂಗಿ ಅಲ್ಲ, ಕೋಡಂಗಿ. ಅದು ನಮ್ಮ ಅಮ್ಮನೆ. ಇಲ್ಲಿ ನೋಡಿ, ಇದ್ಕಿನ ಬೆಳೆ ಸಾರ. ಏನಮ್ಮ ಏ ಪೈ ಅಂತ್ಯಾ? ನನಗೆ ಇಷ್ಟೆಲ್ಲ ಇವಾಗ ವಿಡಿಯೋ ಎಲ್ಲ ಹಾಕೋದು ಅಂತ ಬೇಜಾರು. ಇಷ್ಟೆಲ್ಲ ವಿಡಿಯೋ ಮಾಡ್ಬಿಟ್ಟು ತಿರ್ಗಿ ಅದ್ರಲ್ಲಿ ಹಾಕಕ್ ಬೇಜಾರು ನನಗೆ ಹೊಸ ಅಕೌಂಟಲ್ಲಿ. ನೋಡಿ ಗೈಸ್, ಇದು ಸ್ವಲ್ಪ ಬೇಳೆ ಹುರಿದ್ಬಿಟ್ಟು ಒಂದೆರಡು 3 ವಿಸಿಲ್ ಕೂಗಿಸ್ಕೊಡ್ರಿ. ಹುರಿದು ಏನಿಲ್ಲ ಅದು ಮಾತು. ನೆನ್ನೆದ್ದು ನಾನು ರೂಮಲ್ಲಿ ಇದ್ದೀನಿ 11 ಗಂಟೆಲಿ. ಮಮ್ಮಿ ಅಂತವನೆ. ಏನು ಮಮ್ಮಿ ಅಂತವನೆ ಅಂದರೆ ನಾನು ಯೂಟ್ಯೂಬ್ ಹಾಕ್ಬಿಟ್ಟು ಅಂತ ಏನೋ ಯಾರೋ ಸುತ್ತೋಗ್ಬಿಟ್ಟಿರೋ ಥರ ಅಪ್ಪ ನನ್ನ ಕಷ್ಟ ನಂಗೆ ಗೊತ್ತು. ಅಮ್ಮಿಕೊಂಡು ಕುತ್ಕೋ. ಯಾರನ್ನ ತಮಿಳ್ನಾಡು ಕಡೆ ಒಂದ್ ಕಡೆ ಯಾರನ್ನ ಸತ್ತೋದಾಗ ಲಬ ಅಂತ ಹೊಡ್ಕೊತಾರಲ್ಲ, ಹಂಗೆ ಹೊಡ್ಕೊತಾರೆ. ನಾನು ಇವ್ನು ನನಗೆ ಫ್ರಾಂಕ್ ಮಾಡ್ತಾವನೆ ಅನ್ನತ್ತೆ. ನಾನು ಅದು ನೋಡಿದ್ರೆ ಈಗ ಮಾಡ್ಕೊಂಡ್ಬಿಟ್ಟವನೆ. ಆದರೂ ಹಿಂಗಾಗಿದೆ ಅಂತ ಇನ್ಸ್ಟಾಗ್ರಾಮಲ್ಲಿ ಹಾಕಿ ಎಲ್ಲ ಮಾಡ್ತಾ ಇದ್ದಂಗೆ ಎಷ್ಟೋ ಜನ ಇನ್ಫ್ಲುಯೆನ್ಸರ್ಸ್ ಮೆಸೇಜ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಸಪೋರ್ಟ್ ಹಿಂಗಾಗಿ ಮಾತಾಡಿದ್ದಾರೆ. ಸ್ಯಾಮ್ ಸಮೀರ್ ಅವರಾಗಿರ್ಬೋದು, ಪಯಣ ವಿತ್ ಸ್ವಾತಿ ಅವರಾಗಿರ್ಬೋದು, ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಆಗಿರ್ಬೋದು, ಶರತ್ ಕನ್ನಡಿಗ ಅವರಾಗಿರ್ಬೋದು, ಇವರೆಲ್ಲ ಮಾತಾಡಿ ಪರವಾಗಿಲ್ಲ ಬ್ರೇನ್ ಆಗಲ್ಲ ಬರುತ್ತೆ ಅಂತ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ, ಮಾರಲ್ ಸಪೋರ್ಟ್. ನಮ್ಮ ಒಂದು ಟೀಮ್ಗೆ ಇದನ್ನ ಒಪ್ಸಿದ್ದೀವಿ, ನಡೀತಿದೆ. ದಯವಿಟ್ಟು ದೇವ್ರನ್ನ ಬೇಡ್ಕೊಳ್ಳೋದಂದ್ರೆ ನನಗೆ ಅಕೌಂಟ್ ಬೇಕು. ಅಕೌಂಟ್ ಸಿಕ್ಕಿದ್ರೆ ನನ್ನ ದೇವರಣೆಗೂ ನನಗೆ ಅದು ಬೇಕು. ನನಗೆ ಈ ಥರ 2 ಅಕೌಂಟ್ ಮಾಡ್ಕೊಂಡು ನಿಮ್ಮ ಹತ್ರ ಗಿಮಿಕ್ ಮಾಡಬೇಕು, ಇನ್ನೊಂದು ಮಾಡಬೇಕು ಅನ್ನೋ ಥಾಟ್ ಇಲ್ಲ ನನಗೆ. ಅದು ಬೇಡ ನನಗೆ, ಅವಶ್ಯಕತೆನೂ ಇಲ್ಲ. ಸೊ ಅದೊಂದು ಇಲ್ಲ, ನಿಮ್ಮ ಕೈಲಿ ಯಾರಾದರೂ ಆದರೆ ಪಾಪ ಹೋಗ್ಲಿ ಅಂದ್ಬಿಟ್ಟು ನಂಗೊಂದು ಅದೊಂದು ಕೊಟ್ಬಿಡಿ, ಇಸ್ಕೊಂಡು ಆರಾಮಾಗಿ ಇರ್ತೀನಿ ನಾನು ತಾನೆ. ದೇವ್ರನ್ನ ಅರ್ಸ್ಕೆ ಮಾಡ್ಕೊಡೋ. ಏನಂತ? ಮನೆ ದೇವ್ರಿಗೆ ಏನಂತ? ನನ್ನ ಅಕೌಂಟ್ ವಾಪಸ್ ಬರಲಿ ಅಂತ. ದೇವ್ರಿಗೆ ಈ ಅಕೌಂಟ್ ಎಲ್ಲ ಗೊತ್ತಾಗುತ್ತಾ? ಗೊತ್ತಾಗುತ್ತೆ, ಬಿಡುತ್ತೆ, ಅದು ಗೊತ್ತಾಗ ಪ್ರಶ್ನೆ. ಆಮೇಲೆ ದೇವ್ರಿಗೆ ಯೂಟ್ಯೂಬ್ ಏನಂತಾನೆ ಗೊತ್ತಿರಲ್ಲ ನೀವು. ದೇವ್ರಿಗೆ ಯೂಟ್ಯೂಬ್ ಮಾಡ್ತಾ ಇದೆಯಾ ಮಮ್ಮಿ ಅಂತ್ಯಾ? ಅಲ್ಲ, ದೇವ್ರಿಗೆ ಯೂಟ್ಯೂಬ್ ಗೊತ್ತಿರಲ್ಲ. ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕ್ತಾರೆ ಶಿವ ನೋಟಿಫಿಕೇಶನ್, ಇವ್ನು ಇವತ್ತು ನನ್ನ ಸ್ಟೋರಿ ಹಾಕಿದ್ದಾನೆ, ಇವ್ನಿಗೆ ಇವತ್ತು ಫಾಲೋ ಬ್ಯಾಕ್ ಮಾಡೋಣ ಅಂತ. ನೀವ್ ಹಂಗ್ ಮಾಡೋ ಕೆಲಸ. ನೀವು ಯೂತ್ ಸಿಗಲ್ಲ ನೋಡಿ, ಹಿಂಗೆ ಯೂತ್ ಸಿಗಲ್ಲ, ಹಿಂಗಲ್ಲ. ಹೌದು. ನಾನು
ದೇವ್ರನ್ನ ಬೇಡ್ಕೊಂತಿದ್ದೀನಿ ನಾನು ಗೊತ್ತು ಹಂಗನ್ಬಿಟ್ಟು ಬಟ್ ದೇವ್ರಿಗೆ ಯೂಟ್ಯೂಬ್ ಅಕೌಂಟ್ ಏನು ಅಂತ ಗೊತ್ತಾಗ್ಬೇಕಲ್ಲ. ದೇವ್ರ ಸಕಲ ಕಲಾವಲಭ ಅವ್ರಿಗೆಲ್ಲ ಗೊತ್ತಿರುತ್ತೆ, ನೀನು ಹೇಳೋದು ಹೇಳು ಅಷ್ಟೇ ಹೇಳ್ತಿದ್ದೀನಿ. ದೇವ್ರೆ ಕೇಳಿಸ್ಕೊಂಡು ಕೊಡಿ. ಚಾಕೊಲೇಟ್ ಮಿಲ್ಕ್ ನೋಡಿ, ಇವಾಗ ಬೇಯಿಸಿರೋದು ಬೆಲ್ಲದ ಪಾಕ ತಗೊಂಡಿದ್ದಲ್ಲ ನೀನು, ತೋರಿಸಿರ್ತಾನೆ ಅದನ್ನು ನೀನು. ಸೂಪರ್ ಆಗಿದೆ ಮಮ್ಮಿ. ತೋರಿಸಿದಲ್ಲ ಇದು ಏನು ಇದು ಅಂದ್ರೆ ಬೆಲ್ಲದ ಪಾಕ ತೋರಿಸಿದಲ್ಲ, ಬೆಲ್ಲದ ನೀರು ಬೇಯಿಸ್ತಾ ಇದ್ದಿದ್ದು ಅವನ್ನ ತೋರಿಸಿದ ಬೆಲ್ಲ ತೋರಿಸಿದೆ. ಇದಕ್ಕೆ ಹೆಸರುಬೇಳೆ ಇವಾಗ ಇದು ಮಾಡ್ಕೊಂಡು ಹಾಕಿದ್ದೀನಿ, ಓಕೆನಾ? ಬೆಲ್ಲದ ನೀರಿಗೆ ಇದು ಸಬ್ಬಕ್ಕಿ ಸೊಪ್ಪು ಅಂತೀನಿ, ಸಬ್ಬಕ್ಕಿ ಸಾಬುದಾನ ಅಂತಾರಲ್ಲ, ಸಾಬುದಾನ ಅದನ್ನ ಹಿಂಗೆ ಸ್ವಲ್ಪ ಹಾಕಿದ್ರೆ ಮಧ್ಯ ಚೆನ್ನಾಗಿ ಸಿಗುತ್ತೆ, ಒಂಥರ ಸಿಗುತ್ತೆ ನೋಡಿ. ಹಿಂಗೆ ನೋಡ್ತಾ ಇದ್ದಾಗ ಏನು ಇದು ಕುಡಿದ್ರೆ ತಂಪಾಗುತ್ತೆ ಬಾಡಿಗೆ. ಓ ಇವಾಗ ನಮ್ಮನ್ನ ಈಟಿಗೆ ಬಂದವನ ಪಾಪ ಹೊಟ್ಟೆ ನೋವು ಅಂತವನೆ. ಓರಿ ಈಟಿಗೆ ಬಂದೈತಾ? ಓರಿ ಈಟಿಗೆ ಬಂದೈತನಾ? ಮತ್ತೆ ಮಾಡ್ಬೇಕು ಹಂಗಂದ್ರೆ ಓರಿಕ ಇದು ಸ್ವಲ್ಪ ಹುರ್ಕೊಂಡು ತುಪ್ಪದಲ್ಲಿ ಹುರ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ ಲೈಲಾನ್ ಬಟ್ಟೆ ತಗೊಂಡು ನೈಲಾನ್ ಸಬ್ಬಕ್ಕಿ ತಗೊಂಡ್ರೆ ಅದೇ ನೆನೆಸ್ಬೇಕು ಗಿನ್ಸ್ಬೇಕು ಅನ್ನೋದೇನಿಲ್ಲ. ಸ್ವಲ್ಪ ತುಪ್ಪ ಹಾಕೊಂಡು ಹುರಿದ್ಬಿಟ್ಟು ಒಂದು ಲೋಟ ನೀರು ಇದ್ರೆ ಬೆಂದ್ರೆ ನೀಟಾಗುತ್ತಾ. ಕೆಲವ್ರು ಅಂತಾರೆ ನಿಮ್ಮ ಅಪ್ಪನ ದುಡ್ಡಲ್ಲಿ ಚಕ್ಕಿ ಮಾಡ್ತೀಯ ಅಂತ. ನಮ್ಮ ಅಪ್ಪಂಗ ನಾನೇ ಹುಟ್ಟಿರೋದು, ನೀನು ಹುಟ್ಟಿದ್ರೆ ಬಂದ್ ಮಾಡು ಸಾಕಿನ. ನಗದೇನಮ್ಮ ನೀನು ರುಬ್ಬಿರೋದ್ನ ಇಲ್ಲ ಅಲ್ಲ ನಿನ್ಗೆ ಏನ್ ಚಿಂತೆ ಮಾಡ್ಕೊಂಡು ಹತ್ಕೊಳ್ಳ ಹತ್ತು ನೆನ್ನೆ ಹತ್ತಿರ ಸಾಲಲ್ವಾ? ಮಧ್ಯಾಹ್ನ ಎಲ್ಲ ಊಟ ಮಾಡಿಲ್ಲ, ನೈಟ್ ಊಟ ಮಾಡಿಲ್ಲ, ಒಂಥರ ತಲೆನೋವು ಬಂದಿದೆ ನನಗೆ. ಅಮ್ಮ ಊಟ ಮಾಡ್ದೇನೆ ಹಿಂಗಿದ್ಯಲ್ಲಮ್ಮ, ಊಟ ಮಾಡಿದ್ರೆ ನೀನು ಇನ್ನು ಹೆಂಗಿರ್ತೀಯಮ್ಮ? ನಾವು ಹಿಂಗೆ ಹುಟ್ಟಿರೋದೇ ಈ ಥರ, ಹುಟ್ಟಿರೋ ಗುಣನೇ ಹೆಂಗೆ ಕಣ, ನೀರು ಕುಡಿದ್ರು ದಪ್ಪ ಆಯ್ತಾರೆ ಅಂತ ನೋಡು, ಆ ಥರ ನಾವು. ನಮ್ಮ ಅಣ್ಣಗೆ ಟ್ರಯಲ್ಲು, ನನ್ನ ಜ್ಯೂಸ್ ಅಲ್ಲ ನಟೆಲ್ಲ ಜ್ಯೂಸು ಹೆಂಗಿದೆ? ಹೆಂಗಿದೆಯೋ ಲತ್ತೇಶ ಆಗೋದಲ್ವ? ಹೇಳೋ ಹೆಂಗೈತೆ? ಹೇಳ ಗಸ್ ಟಿ ವಿ ಇಟ್ಕೊಂಡು ನೋಡಿ ಒಂದು ಕತೆ ಕುಡಿ ನುಂಗು. ಸ್ವೀಟ್ ಜಾಸ್ತಿ ಸ್ವೀಟ್ ಆಯ್ತು. ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಸ್ವೀಟ್ ಜಾಸ್ತಿ ಆಯ್ತು. ಇದು ಕುಡಿದ್ಬಿಟ್ರೆ ಪಕ್ಕ ಶುಗರ್ 500 ಹೋಗ್ಬಿಡುತ್ತೆ ಶುಗರ್ ಲೆವೆಲ್. ಅಕೌಂಟ್ ಹೋಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಕೌಂಟ್ ಹೋಗಿರೋದು ಅಂತ ನೀರು ಮಾಡ್ಕೊಂಡ್ರೆ ತಪ್ಪು. ಎಲ್ಲರಿಗೂ ಹೋಗಿರೋದು ಅಂದ್ರೆ ಎಲ್ಲ ಏನ್ ಮಾಡ್ತಾರೆ, ನಿಂದು ತಪ್ಪು. ಸರಿ, ಅದಕ್ಕೆ ನಿನ್ನ ಅಭಿಪ್ರಾಯ ಹೇಳು. ಏನಿಲ್ಲ, ವ್ಯಕ್ತಪಡಿಸು. ವಾಟ್ ಎವರ್ ಹ್ಯಾಪನ್ಸ್ ಫಾರ್ ಗುಡ್. whatever happens happening that time happen wait for that time come that time ಏನಮ್ಮ ಗಸಗಸೆ ಅಲ್ಲಮ್ಮ, ಸಬ್ಬಕ್ಕಿ ಅಂತಲ್ಲಮ್ಮ. ಹೆಸರು ಬೇಳೆ ಪಾಯಸ ಯಾವಾಗಲೂ ಹಿಂಗೆ ತೆಳ್ಳಗೆ ಇರ್ಬೇಕು ಸ್ವಲ್ಪ. ಅಚ್ಚ ರೆಡಿನಾ? ಸ್ವಲ್ಪ ಪಾಯಸ ರೆಡಿನಾ? ನಂಗೆ ಸ್ವೀಟ್ ಇಲ್ಲ. ಪಾತ್ರ ನೋಡಿ, ನಾನು ತೊಳಿತೀನಿ. ನೀನು ಬೇಜಾರು ಮಾಡ್ಕೊಂಡು ಆಮೇಲೆ ಕಣ್ಣಲ್ಲಿ ನೀರು ಹಾಕ್ತೀಯಾ, ಅದಕ್ಕೆ ನಾನು ತೊಳೆಯಲ್ಲ. ಸಾಂಬಾರು ನೋಡಿ ಎಷ್ಟು ಸಲ ಮಾಡ್ತೀಯ ತಿನ್ಬೇಳೆ ಸರು. ಅದಕ್ಕೆ ಕೈಮ ಹಾಕು ಸೋಮವಾರ. ನಿಂಗೆ ವಯಸ್ಸಾಯ್ತು ಮಾ, ಇಲ್ಲೆಲ್ಲ ಬಿಳಿ ತೋರ್ಸು ಬಿಳಿ ಕುಡಿ ತೋರ್ಸೋದು ಹೆಂಗೆ ಕೋಪ ನಡಪ್ಪ ಬರೋದು. ಇದು ತಗೊಂಡು ಹೋಗ್ತೇನೆ ಟೇಸ್ಟ್. ಗಿರಗೆ ಓ ಅಣ್ಣವ್ರು ಬಂದ್ರು. ಬೆಲ್ಲ ಬೇಕಾ ನೋಡು. ಅಲ್ಲ ಬೇಯಿಸಿದ್ರೆ ನನಗೊಬ್ಬ ಹಿಂಗೆ ಎತ್ಕೊಟ್ಟೆ ನೀನು. ಅಣ್ಣ ನೀನ್ ಬಂದು ಕೈ ಹಾಕ್ಬೇಕಣ್ಣ ಅಡ್ಗೆಗೆ. ಬೆಲ್ಲ ಯಾರು ಹೇಳು?
ರಾಣಿ ಅಲ್ಲ ಅಡಿಗೆಗಿರೋನು. ಆಯ್ತು ನಳಮಹಾರಾಜ. ಯಾರು ಹೇಳು? ನಳ ಮಹಾರಾಜ. ನಳ ಮಹಾರಾಜ, ನಲ್ಲಿ ಮಹಾರಾಜ ಅಲ್ಲ ಕಣೋ, ಗಿಲ್ಲಿ ಮಹಾರಾಜ. ನಳ ಮಹಾರಾಜ. ಶುಗರ್ ನೋಡೋಲೆ ಬೆಲ್ಲನ. ಅಮ್ಮ ಯಾಕಮ್ಮ ನೀನ್ ಕಯ 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 ಅಂತೀಯ ಯಾವಾಗೂ? ಕಮೆಂಟಲ್ಲಿ ಅವರು ಹಾಕಿದ್ರು ಆಂಟಿ ಯಾಕೆ ಯಾವಾಗ ಕಯ 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 ಕಯ. ಯಾರ ತೋರ್ಸಪ್ಪ ಒಂದು ಕಮೆಂಟ್. ಹೋಗ್ಬಿಡ್ತೀನಿ ಅನ್ಸ್ತತೆ. ಕುಡಿ ಮಗನೆ. ಕುಡಿಯೋ ಮಗನೇ, ನನ್ನ ಮಗನೇ ಅಂದಿದ್ದು ಮಮ್ಮಿ. ಲವಡೆ ಗಂಟಲಿ ಇವನ್ಗೆ. ಲೌಡೆ ಕಾಣಿಸಲಿ ಬೇಯ್ಬೇಕಮ್ಮ. ಸ್ವೀಟ್ ಸ್ವೀಟ್ ಸಾಕು, ಇಷ್ಟೇ ಸಾಕು. ಇನ್ ಸ್ವಲ್ಪ ಒಂದ್ ಸಲ ಸ್ವೀಟ್. ಅಯ್ಯೋ ಬೇಡಪ್ಪ, ನಂಗೆ ಸ್ವೀಟ್ ಜಾಸ್ತಿ. ತಗದಾಗ ಎಂದು ಕುದಿದೆ. ರೆಸಿಪಿ ಕೊಟ್ಟಿದ್ದು ನಾನೇ ತಾನೆ. ನೋಡು ಮತ್ತೆ ಎಡೆಯ ಬಿಚ್ಚಿದೆ. ನಾನೇನೋ ಮೊದ್ಲು ಹುಟ್ಟಿದ್, ನೀವೇ ಇಬ್ರು ಮೊದ್ಲು ಹುಟ್ಟಿದ್ದೀರಾ ಅಂತ ನನಗೆ. ಇಲ್ಲ, ನಾನು ಹುಟ್ಟಿದ್ದು ನೀನು ಹುಟ್ಟಿದೆ. ಕರೆಕ್ಟ್. ನಾನು ಹುಟ್ಟೆ, ನಾನು ನಿನ್ನೆ ಹುಟ್ಟಿಸಿದ್ದು. ತೋರ್ಸಪ್ಪ ಇದು. ಇಷ್ಟೇ. ತೋರ್ಸಪ್ಪ ಇದು. ನೀಟಾಗಿ ಯಾಕಮ್ಮ ಮಾಡಿ. ಅಶ್ವಿನಿ ತರ ಮಾತಾಡ್ತೀಯ? ಲೇ ತೋರ್ಸಲೇ. ಅಶ್ವಿನಿ ಗೌಡ, ಅಶ್ವಿನಿ ಗೌಡ, ಅಶ್ವಿನಿ ಅವರು. ಅಶ್ವಿನಿ ಗೌಡ ಹೆಂಗಿದೆ? ಹೆಂಗಿದೆ? ಹಂಗೆ ಇದೆ ಪಾಯಸ ತರ. ಅಷ್ಟೇ ಆಫ್ ಮಾಡ್ತಾ ಇದ್ದೀನಿ. ಪಾಯಸ ರೆಡಿನಾ? ಇಷ್ಟೇನಾ ಪಾಯಸ? ಕುಡಿ ಮಮ್ಮಿ, ನೀನು ಗಟ ಗಟ ಅಂತ ಒಂದು ಲೋಟ ನೋಡೋಣ. ಹಿಂಗೆ ಬಿಸಿ ಬಿಸಿನ. ಹಾ, ಈ ಬಿಸಿ ಬಿಸಿ ಲೋಟ ಒಂದು ಲೋಟ ನೀನು ಕುಡಿ. ಇನ್ನೇನ್ ಕುಡಿದು ಬದುಕಿರೋದೆ, ನೀನೇನ್ ಕೊಡೋದು ಬೇಡ. ಕರ್ಲೆಲ್ಲ ಸುಟ್ಟೋಗಿರ್ತತೆ. ಕುಡಿಯಮ್ಮ. ನೀವು ಕುಡಿಯಪ್ಪ. ಹೇಳು ಗೈಸ್, ಇವತ್ತು ಗಣರಾಜ್ಯೋತ್ಸವ. ನಮ್ಮಣ್ಣ ಸ್ಪೆಷಲ್. ಏನೋ ಕೇಳ್ತಾನೆ ನೋಡಿ ಗಣರಾಜ್ಯೋತ್ಸವಕ್ಕೆ. ಹೇಳ್ಬೇಕು ಗಣರಾಜ್ಯೋತ್ಸವದ ಬಗ್ಗೆ ಮಾತಾಡ್ಬೇಕು ನೀನು. 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಅದ್ಯಾವುದೋ ಒಂದು ಇದ್ದಿತ್ತಲ್ಲ, ಒಂದು Happy Independence Day. ಮತ್ತೆ ಚಿಕ್ಕ ಹುಡುಗ ಲಾಂಗರು ಟು ಲೇಟು ಅಲ್ಲ, ಇನ್ನೊಂದು ಅವನು ಬೂಟದ ಅದಾದ್ಮೇಲೆ ಇದೇ ಪ್ರಿನ್ಸಿಪಲ್ ಆಫೀಸು. ಗಣರಾಜ್ಯೋತ್ಸವದ ಬಗ್ಗೆ ಹೇಳೋದು ಇದೇ ಪ್ರಿನ್ಸಿಪಲ್ ಆಫೀಸು ಅಂತೆ. ನಾನು ಹೇಳ್ತೀನಿ ನೋಡಿ ಯಾರು ಬಂದಿದ್ದಾರೆ. ಮದ್ವೆ ಕಾರ್ಡ್ ಕೊಡಕ್ ಬಂದಿದ್ದಾರೆ. ನೀವು ಹೇಳ್ಬಿಡಿ ಬ್ರೋ. ಕ್ಯಾಮ್ರಾ ಇಟ್ಕೊಂಡೆ ಮುಚ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ತಗೊಳ್ಳಿ. ಮಿಸ್ ಮಾಡಿ ತೋರ್ಸ್ಬೋದಾ ಕಾರ್ಡು? ತೋರಿಸ್ಬೋದು, ತೋರಿಸಿ. ಪ್ಲೇಸ್ ತೋರಿಸ್ಬೇಡಿ, ಓಪನ್ ಮಾಡಿ. ನೋಡಿ, ಓಪನ್ ಮಾಡಿ. ಸ್ಕ್ಯಾನ್ ಮಾಡೋದಲ್ವಾ? ಹೌದು, ಇಲ್ಲ ಲೊಕೇಶನ್ ಇದು ಇದೆ. ಮತ್ತೆ ಗೊತ್ತಾಗಲ್ವಾ? ನೋಡಿ ಒಂದ್ಸಲಿ ಕಾರ್ಡ್ ಓಪನ್ ಮಾಡಿ. ಸ್ವಲ್ಪ ದೂರದಿಂದ ತೋರಿಸಿ. ನೀನು ಓಪನ್. ಇನ್ಸ್ಟಾಗ್ರಾಮ್ ಮಾಡ್ಬಿಟ್ಟಿದ್ದಾರೆ. ಅಬ್ಬಬ್ಬಬ್ಬ, ಚೆನ್ನಾಗಿದ್ಯಾ? ಸೂಪರ್. ಸೂಪರ್ ಆಗಿದೆ. ಇಲ್ಲಿ ಹೇಳು. ಬ್ಯಾಕಿಂದ ತೋರಿಸ್ಬೋದು. ಎಲ್ಲ ತೋರಿಸಿ. ನೋಡಿ ತೋರಿಸಿ, ಕಷ್ಟಪಟ್ಟು ಮಾಡವ್ರೆ. ಫ್ರೆಂಡ್ ತೋರಿಸ್ತಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ. ಸೊ ಅದರಲ್ಲಿ ಫ್ರೆಂಡ್ ಮದ್ವೆ ತೋರಿಸ್ತೀವಿ. ಈ ಸೈಡ್ ತೋರಿಸಿ, ಆರಾಮ್ಸೆ ಇಲ್ಲಿ ತೋರಿಸಿ. ಸಣ್ಣ ಮುನ್ನು ಫೆಬ್ 12. ಇನ್ನೆರಡು ದಿವಸ ಬಿಟ್ಟು ಹಾಕಿದ್ರೆ ವ್ಯಾಲೆಂಟೈನ್ಸ್ ಡೇ. ವ್ಯಾಲೆಂಟೈನ್ಸ್ ಡೇಗೆ, ಬಟ್ ಆದ್ರೆ ಇದು ಅರ್ಚಕರು ಕೊಡ್ಬೇಕಲ್ಲ ಡೇಟು. ಆ ಡೇಟ್ ಎಲ್ಲರೂ ಬಿಸಿ ಆಗಿರ್ತಾರೆ, ಎಲ್ಲರೂ ಮದುವೆ ಆಗ್ತಿರ್ತಾರೆ ಅಂದ್ಬಿಟ್ಟು ಅವ್ರಿಗೆ ಫೆಬ್ 12 ಕೊಟ್ಟಿದ್ದಾರೆ. ಲವ್ ನಮ್ದು ಎಷ್ಟು ಇಯರ್ಸ್ ಆಯ್ತು? 4. ವಿಡಿಯೋದಲ್ಲಿ ನೋಡಕ್ ನೀವು ಉದ್ದುದ್ದ ಕಾಣಿಸ್ತೀರಾ, ಇಲ್ಲಿ ನೋಡಕ್ ತುಂಬಾ ಕುಳ್ಳ ಕಾಣಿಸ್ತೀರಾ ಇಬ್ರು. ಕ್ಯಾಮ್ರಾದಲ್ಲಿ ಶೂಟ್ ಮಾಡಿಸ್ತೀವಿ ಬ್ರೋ. ಉದ್ದುದ್ದ ಕಾಣಿಸತಾರನ? ಹೌದು. ಹಂಗಾರೆ ನಾವೆಲ್ಲ ಉದ್ದು ಇನ್ನೂ ಫುಲ್ ಉದ್ದುದ್ದ ಕಾಣಿಸ್ತೀವಿ. ಕ್ಯಾಮ್ರಾದಲ್ಲಿ ನಿಮ್ಗೆ ಲೆನ್ಸ್ ಹಾಕಿದ್ರೆ ಲೆನ್ಸ್ ಮೇಲೆ ಡಿಪೆಂಡ್. ಓಕೆ ಲೆನ್ಸ್ ನಮ್ಗೆ ಸ್ವಲ್ಪ ಜೂಮಿಂಗ್ ಲೆನ್ಸ್ ಹಾಕ್ಬೇಕು, ನಿಮ್ಗೆ ಸ್ವಲ್ಪ ವೈಡ್ ಲೆನ್ಸ್ ಹಾಕಿದ್ರೆ ನೀವು ಸಣ್ಣ ಕಾಣಿಸ್ತೀರಾ. ನಾವು ಕ್ಯಾಮ್ರಾ ಗಿಮ್ರಾದಲ್ಲಿ ಯಾವತ್ತೂ ಮಾಡ್ಸೇ ಇಲ್ಲ ಬ್ರೋ. ಮಿಸ್ ಮಾಡ್ಬೇಡಿ. ಕಂಗ್ರ್ಯಾಚುಲೇಷನ್ಸ್. ಏನೇ ಬಿಸಿ ಕೆಲಸ ಇದ್ರು Thank you. ರಿಸೆಪ್ಷನ್ ಗೆ ಅಟೆಂಡ್ ಮಾಡಿ ಮಿಸ್ ಮಾಡ್ದೆ. ಅಬ್ಬಬ್ಬ ಲಾಟ್ರಿ ಅಲ್ಲಿ ಬಂದ್ಬಿಟ್ಟು ಅಬ್ಬಬ್ಬ ಲಾಟ್ರಿ. ಸರಿ, ಡ್ಯಾನ್ಸ್ ಮಾಡ್ತೀರಾ ತಾನೇ? ಓ ಮಾಡ್ತೀವಿ. ಗೈಸ್, ಇಬ್ರದ್ದು ಒಂದು ಪ್ರೋಗ್ರಾಮ್ ಇರುತ್ತೆ ಡ್ಯಾನ್ಸ್. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀವಿ ಅದನ್ನ. ಅವ್ರು ಪ್ರಾಕ್ಟೀಸ್ ಮಾಡ್ಕೊಳ್ಳೋದಂತೆ. ಸೊ ಡೈರೆಕ್ಟ್ ರ್ಯಾಂಡಮ್ ಡ್ಯಾನ್ಸ್, ರ್ಯಾಂಡಮ್ ಸಾಂಗ್, ರ್ಯಾಂಡಮ್ ಡ್ಯಾನ್ಸ್. ಸರಿ, ರ್ಯಾಂಡಮ್ ಡ್ಯಾನ್ಸ್ ನಿಮ್ಗೋಸ್ಕರ. ನೋಡೋಣ, ನಾನು ಅಲ್ಲಿ ಆನ್ ದ ಸ್ಪಾಟ್ ಅಲ್ಲಿ ಸಾಂಗ್ ಹಾಕಿಸ್ತೀನಿ. ಆಯ್ತಾ? ಇಬ್ರು ಕುಣಿಬೇಕು. ಶೋರ್ ಕುಣಿಬೇಕು. ಹಾ ಸರಿ ಆಯ್ತು, ನಾವು ಕುಣಿತೀವಿ.